ಹಲೋ ಹಾಯ್ ನಮಸ್ಕಾರ. ನಾನಿವತ್ತು ಸ್ಮೂತ್ ಇಡ್ಲಿ ಮಲ್ಲಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮನೇಲೇ ಹೋಟೆಲಲ್ಲಿ ಮಾಡ್ತಾರಲ್ಲ ಮಲ್ಲಿಗೆ ಇಡ್ಲಿ, ಆ ಥರ ನೋಡಿ ಈ ಥರ ಸ್ಮೂತಾಗಿ ಬರುತ್ತೆ. ಆ ಥರ ಇಡ್ಲಿ ಮಾಡೋದು ಹೇಳ್ತಾ ಇದ್ದೀನಿ. ಮೊದಲಿಗೆ ಅವಲಕ್ಕಿ ಬರುತ್ತಲ್ಲ, ಪೇಪರ್ ಅವಲಕ್ಕಿ ತಗೊಂಡು, ಪೇಪರ್ ಅವಲಕ್ಕಿನ ನಾವು ಅಂದರೆ ಅದು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತಂದರೆ, ನಾನು 4 ಲೋಟ ಅಕ್ಕಿ ಹಾಕಿದ್ದೀನಿ. 4 ಲೋಟಕ್ಕೆ 1 ಇಡೀ ಅವಲಕ್ಕಿ ಬೇಕು. 1 ಇಡೀ ಅವಲಕ್ಕಿನ ತೊಳೆದ್ಬಿಟ್ಟು ಅದು ವಾಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನೀರು ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ನೆನ್ಕೊಳುತ್ತೆ. ಒಂದು 5 ನಿಮಿಷ ಬೇಡ, ಒಂದು 5 ಸೆಕೆಂಡ್ಸಲ್ಲೇ ನೀಟಾಗಿ ನೆನ್ಕೊಳ್ಳುತ್ತೆ. ಅಕ್ಕಿ ರುಬ್ಬೋ ಟೈಮಲ್ಲಿ ಅದನ್ನ ನೆನೆಹಾಕ್ಕೋಬೇಕು. ನಾನು ಬೆಳಗ್ಗೆಲೇ 11 ಗಂಟೆಗೆ ಅಕ್ಕಿನ ತೊಳೆದ್ಬಿಟ್ಟು ನೆನೆಹಾಕಿಟ್ಟಿದ್ದೀನಿ. 4 ಲೋಟ ಅಕ್ಕಿಗೆ ಅರ್ಧ ಲೋಟ, ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ಉದ್ದಿನಕಾಳು ನೆನೆಹಾಕಿದ್ದೀನಿ. ನಾನು ಅಕ್ಕಿ ತೊಳೆದಿಟ್ಟಿದ್ದೀನಿ. 11 ಗಂಟೆಗೆ ತೊಳೆದಿಟ್ಟಿರೋದು. ನಾನು ಸಂಜೆ 4 ಗಂಟೆಗೆ ರುಬ್ತಾಯಿದ್ದೀನಿ ಇಡ್ಲಿಗೆ. ಉದ್ದಿನಕಾಳು ನೋಡಿ ಅರ್ಧ ಲೋಟ ನೆನೆಹಾಕಿದ್ದೀನಿ. ಇವಾಗ ನೆಂದಿದೆ ಅವಲಕ್ಕಿ ಮತ್ತು ಅನ್ನ ಮತ್ತು ಸ್ವಲ್ಪ ಉದ್ದಿನಕಾಳು ಜೊತೆ ಸ್ವಲ್ಪ ಅಕ್ಕಿ ಹಾಕ್ಕೋಬೇಕು. ಯಾಕಂದರೆ ಅದು ಚೆನ್ನಾಗಿ ನುರಿಬೇಕು, ಸಣ್ಣ ಆಗಬೇಕು ಅಂತಂದರೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗುತ್ತೆ. ಅದರಿಂದ ಮಿಕ್ಸಿಲಿ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊತೀನಿ. ಫಸ್ಟ್ ಇದನ್ನು ಸಣ್ಣಕ್ಕೆ ರುಬ್ಕೋಬೇಕು. ಅದಾದಮೇಲೆ ಅಕ್ಕಿ ಹಾಕ್ಕೊಂಡು ಅಕ್ಕಿನ ಒಂದು ಮೀಡಿಯಮ್ ಸೈಜ್, ಅಂದರೆ ಕೈಯಲ್ಲಿ ಈ ಥರ ಟಚ್ ಮಾಡಿದ್ರೆ ಸಿಗ್ಬೇಕು, ಹಿಂಗೆ ತರಿಯಾಗಿ ಆ ಥರ ರುಬ್ಕೋಬೇಕು ಇಡ್ಲಿಗೆ. ಫುಲ್ ಇಡ್ಲಿಗೆಲ್ಲ ರುಬ್ಬಾದ್ಮೇಲೆ ಎಲ್ಲ ಕೆಳಗಡೆ ಕೂತಿರುತ್ತಲ್ಲ ಅನ್ನದ್ದೆಲ್ಲ, ಅದನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸೌಟಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಅದು ಮಿಕ್ಸ್ ಮಾಡಿ ಫುಲ್ ಹಿಂಗೆ ಮೇಲೆ ಕೆಳಗೆ ಮಾಡಿದಾಗ ಕೆಳಗಡೆ ಇರೋದೆಲ್ಲ ಮೇಲೆ ಬರುತ್ತೆ. ಆವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಅದು ಬೆಳಗ್ಗೆ ಅಷ್ಟರಲ್ಲಿ ಉಬ್ದಂಗೆ ಬರಬೇಕು. ಅದರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೌಟಲ್ಲಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಬೇಕು. ನಾನು ಮುಚ್ಚಿಟ್ಟಿದ್ರೆ ಇನ್ನು ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ಕೊಳ್ಳೋಕ್ಕೆ ನೋಡಿ ಈ ಥರ ಬೆಳಗ್ಗೆ ಎದ್ದಾಗ ನೋಡಿದ್ರೆ ಈ ಥರ ಉಬ್ಬಿರುತ್ತೆ ಇಡ್ಲಿ ಹಿಟ್ಟು. ಇದಕ್ಕೆ ಸೋಡಾ ಹಾಕಬಾರ್ದು, ಸೋಡಾ ಏನು ಬೇಡ, ಸ್ಮೂತಾಗಿ ಬರುತ್ತೆ ಇಡ್ಲಿ. ಅದೇ ಸೋಡಾ ಬೇಡ. ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಉಪ್ಪು ನೀಟಾಗಿ ಅದರಲ್ಲಿ ಕರಗಬೇಕಲ್ಲ, ಅದಕ್ಕೆ ಮತ್ತು ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಒಂದು 10 ನಿಮಿಷ ಬೇಡ, ಆವಾಗಲೇ 5 ನಿಮಿಷನಾದ್ರು ಬಿಟ್ಬಿಡಬೇಕು. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ಉಪ್ಪೆಲ್ಲ ಮಿಕ್ಸ್ ಆಗಂಗೆ. ಮಿಕ್ಸ್ ಆದಮೇಲೆ ನಾನು ಇಡ್ಲಿ ತಪ್ಪಲೆ ತಗೊಂಡು ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು. ಮಿಕ್ಸ್ ಮಾಡ್ಕೊಂಡಾಗ ಅದು ಉಪ್ಪೆಲ್ಲ ಕರಗೋವರೆಗೂ ಒಂದು 5 ನಿಮಿಷ ಫುಲ್ ಎಲ್ಲ ಉಪ್ಪೆಲ್ಲ ಕರಗುತ್ತೆ. ಉಪ್ಪು ಕರಗಿದ್ಮೇಲೆ ನೆಕ್ಸ್ಟು ಇಡ್ಲಿ ಪಾತ್ರೆ ತಗೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಇಡ್ಲಿ ಪಾತ್ರೆ ಬರುತ್ತಲ್ಲ, ಅದನ್ನ ವಾಶ್ ಮಾಡಿ ಇಟ್ಟಿರ್ತೀವಲ್ಲ, ಅದಕ್ಕೆ ಎಣ್ಣೆ ಹಾಕಬೇಕು. ಯಾವಾಗಲೂ ಎಣ್ಣೆ ಹಾಕಿದ್ರೆ ಅಂಟಲ್ಲ ಅದೆಲ್ಲ ಇಡ್ಲಿ ಪಾತ್ರೆಗೆ. ಇಡ್ಲಿ ಅಂಟಬಾರ್ದು ಅಂದರೆ ಎಣ್ಣೆ ಹಚ್ಬಿಟ್ಟು ಸುತ್ತ ಹಚ್ಬಿಡ್ಬೇಕು. ನಾನು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಬಿಟ್ಟು ಆಮೇಲೆ ಅದಕ್ಕೆ ಸಂಪ್ಳಿಗೆನ ಹಾಕ್ಬಿಟ್ಟು, ನಾವು ಇಡ್ಲಿ ಹಿಟ್ಟನ್ನ ಸಂಪ್ಳಿಗೆ ಅಂತೀವಿ, ಅದನ್ನು ಇಡ್ಲಿ ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಬಿಡ್ಬೇಕು. ಇಡ್ಲಿ ತಪ್ಪಲೆಗೆ ಇಟ್ಬಿಡಬೇಕು. 3 ಪ್ಲೇಟ್ ಬರುತ್ತೆ. 3ಕ್ಕೂ ಆ ಥರ ಎಣ್ಣೆ ಹಚ್ಬಿಟ್ಟು ಒಲೆ ಮೇಲೆ ಇಟ್ಟು 10ರಿಂದ 15 ನಿಮಿಷ ಆಬೇಲೆ ಬೇಯಿಸಿದ್ರೆ ಇಡ್ಲಿ ರೆಡಿಯಾಗುತ್ತೆ. 15 ನಿಮಿಷ ಸಾಕು. ಆವಾಗ ನೋಡಿ ಈ ಥರ ಮುಚ್ಚಳ ತೆಗ್ದ್ಬಿಟ್ಟು ನೋಡಿದ್ರೆ ಅಂಟಬಾರ್ದು ಅದು ಇಡ್ಲಿ. ಸ್ಮೂತ್ ಮುಟ್ಟಿದ್ರೆ ಮಲ್ಲಿಗೆ ಮುಟ್ದಂಗಿರುತ್ತೆ ನೋಡಿ. ಅದಕ್ಕೆ